ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹೋದೆಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಯೊಳಗೆ ಅಂದ ಹಾಗೆ ರಾಹುಲ್ ಗಾಂಧಿ ಜೈಲಿಗೆ ಹೋಗೋ ತನಕ ಈ ಮನುಷ್ಯ ಬಿಡಂಗಿಲ್ಲ ಅಂತ ಕಾಣಿಸ್ತಾ ಇದ್ದೀರಿ. ಈ ವಿಘ್ನೇಶ್ ಇದಾರಲ್ಲ, ಕಳೆದ 7 ವರ್ಷಗಳಿಂದ ಈ ಮನುಷ್ಯ ಪಾಪ ನಿರಂತರವಾಗಿ ಕೋರ್ಟ್ಗೆ ಅಲಿತಾ ಇದ್ದಾರೆ. ರಾಹುಲ್ ಗಾಂಧಿಯವರ ದ್ವೀಪೌರತ್ವದ ಪ್ರಕರಣ ತಾರ್ಕಿಕವಾಗಿ ಅಂತ್ಯ ಆಗುವವರೆಗೂ ಈ ಮನುಷ್ಯ ಬಿಡೋದಿಲ್ಲ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಹೋಗಿತ್ತು. ಆದರೆ ಇತ್ತೀಚೆಗೆ ಕೋರ್ಟಿನಲ್ಲಿ ಆದಂಥ ಹಿನ್ನಡೆಯಿಂದಾಗಿ ಯಾಕೋ ಇದು ನೆನಗುದಿಗೆ ಬಿದ್ದಿದೆ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಅದೇ ವಿಘ್ನೇಶ್ ಶಿಶಿರ್ ಯಾರು ಕರ್ನಾಟಕದ ಕನ್ನಡಿಗನಾಗಿದ್ದಾರೋ ಆ ವಿಘ್ನೇಶ್ ಶಿಶಿರ್ ಹೊಸ ಮೊಕದ್ದಮೆಯನ್ನೊಂದು ದಾಖಲು ಮಾಡಿದ್ದಾರೆ, ಹೊಸ ದೂರೊಂದನ್ನು ದಾಖಲು ಮಾಡಿದ್ದಾರೆ. ಅದರಿಂದಾಗಿ ರಾಹುಲ್ ಗಾಂಧಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಏಕೆಂದರೆ ಆ ರೀತಿಯಾದಂಥ ಫೈಲುಗಳನ್ನು ನ್ಯಾಯಾಲಯಕ್ಕೆ ನೀಡಿದ್ದಾರೆ. ನ್ಯಾಯಾಲಯ ಇದರ ಕುರಿತು ತನಿಖೆ ಮಾಡುವಂತೆ ನಿರ್ದೇಶನವನ್ನು ಕೂಡ CBI ಮತ್ತು ED ಅವರಿಗೆ ನೀಡಿದೆ. ಹಾಗಾದರೆ ಪ್ರಕರಣ ಏನು? ಪ್ರಕರಣ ಮೇ 6ನೇ ತಾರೀಕು ಒಂದು ಪ್ರಕರಣ ದಾಖಲಾಗುತ್ತೆ ಅಲಹಾಬಾದ್ ಹೈಕೋರ್ಟ್ನ ಲಖನೌ ಬೆಂಚ್ನಲ್ಲಿ, ಪೀಠದಲ್ಲಿ. ಆನರೇಬಲ್ ಜಸ್ಟಿಸ್ ರಾಜೇಶ್ ಚೌಹಾಣ್, ಜಸ್ಟಿಸ್ ಜಫೀರ್ ಅವರಿಬ್ಬರು ಇರುವಂಥ ದ್ವಿಸದಸ್ಯ ಪೀಠ. ಅವರು ಹೇಳ್ತಾರೆ, ರಾಹುಲ್ ಗಾಂಧಿ 2024ನೇ ಸಾಲಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಅಫಿಡವಿಟನ್ನು ದಾಖಲು ಮಾಡಿದ್ದಾರೆ. ಆ ಅಫಿಡವಿಟ್ನಲ್ಲಿ ತಮ್ಮ ಆಸ್ತಿಯನ್ನು 11 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ನನ್ನ ಹತ್ರ ಇರುವಂಥ ಆಸ್ತಿ ಪ್ರಮಾಣ 11 ಕೋಟಿ ರೂಪಾಯಿ, ಅದರಲ್ಲಿ ಶೇರಿನಿಂದ ಬಂದಂಥ ದುಡ್ಡು 3 ಕೋಟಿ ರೂಪಾಯಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ವಾಸ್ತವವಾಗಿ ರಾಹುಲ್ ಗಾಂಧಿಗಿರುವಂಥ ಆದಾಯ ಇದೆಯಲ್ಲ, ಅವ್ರ ಹತ್ರ ಇರುವಂಥ ಆಸ್ತಿಗಳಿದಾವಲ್ಲ, ಅದು ಟ್ರಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಗಿದೆ. ಅದಕ್ಕೆ ಬೇಕಾದಂಥ ದಾಖಲಾತಿಗಳನ್ನು ನಾನು ತಮಗೆ ವಹಿಸ್ತಾ ಇದ್ದೀನಿ. ಈ ದಾಖಲಾತಿಗಳನ್ನು ಇಟ್ಟುಕೊಂಡು ತಾವು CBI, ED, ಹೋಮ್ ಅಫೇರ್ಸ್, ಎಕ್ಸ್ಟರ್ನಲ್ ಅಫೇರ್ಸ್ ಇವರಿಗೆಲ್ಲ ನೋಟಿಸನ್ನು ನೀಡಿ ಇವರು ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು. CBI ಮತ್ತು EDಯಿಂದ ಇದರ ತನಿಖೆಯಾಗಬೇಕು ಅಂತ ಒಂದು ಅರ್ಜಿಯನ್ನು ಹಾಕ್ತಾರೆ, ವಕಾಲತ್ತನ್ನು ಹಾಕ್ತಾರೆ, ಪಿಟಿಷನ್ ಹಾಕ್ತಾರೆ. ಪಿಟಿಷನ್ ಹಾಕಿದ ತಕ್ಷಣ ಇದರ ವಿಚಾರಣೆಯನ್ನು ನಡೆಸ್ತಾರೆ ಜಸ್ಟಿಸ್ ರಾಜೇಶ್ ಚೌಹಾಣ್ ಮತ್ತು ಜಸ್ಟಿಸ್ ಶಫೀರ್. ಇದು ಈ ದೇಶದ ಪ್ರತಿಪಕ್ಷದ ನಾಯಕನ ಪ್ರಕರಣ ಆಗಿರೋದ್ರಿಂದ ಇದನ್ನು ಓಪನ್ ಕೋರ್ಟ್ನಲ್ಲಿ ಮಾಡೋದು ಬೇಡ, ನಮ್ಮ ಚೇಂಬರ್ನಲ್ಲಿ ಕ್ಲೋಸ್ ಕ್ಯಾಬಿನ್ನಲ್ಲಿ ಇದರ ವಿಚಾರಣೆಯನ್ನು ನಡೆಸೋಣ ಅಂತ ಜಡ್ಜ್ಗಳು ತೀರ್ಮಾನ ಮಾಡ್ತಾರೆ. ನಿಮ್ಮ ಬಳಿ ಇರುವಂಥ ದಾಖಲಾತಿಗಳೇನದು ಅದನ್ನು ಸೀಲ್ ಮಾಡಿ ನಮಗೆ ಕೊಡಿ, ನಾವು ವಿಚಾರಣೆಯನ್ನು ನಡೆಸ್ತೀವಿ ಅಂತ. ವಿಚಾರಣೆ ಶುರುವಾಗತ್ತೆ. ಮೇ 12ನೇ ತಾರೀಕು ಇದರ ವಿಚಾರಣೆ ನಡೆಯುತ್ತೆ. CBIಗೆ ಮತ್ತು EDಗೆ ಪ್ರಶ್ನೆಯನ್ನು ಕೇಳ್ತಾರೆ. ನೋಡಿ, ಅವ್ರು ಕೊಟ್ಟಿರುವಂಥ ದಾಖಲಾತಿಗಳದಲ್ಲಿ ದಾಖಲಾತಿಯಲ್ಲಿ ಸತ್ಯಾಸತ್ಯತೆ ಇದೆ ಅಂತ ನಿಮ್ಗೆ ಅನಿಸುತ್ತಾ ಅಂತ ಕೇಳ್ತಾರೆ. CBI ಅವರು ಹೇಳ್ತಾರೆ, ಹೌದು, ನನಗೆ ವಿಘ್ನೇಶ್ ಶಿಶಿರಿಂದ ನಮಗೆ ಈ ರೀತಿಯಾದಂಥ ರಾಹುಲ್ ಗಾಂಧಿ ಅಕ್ರಮ ಆಸ್ತಿಯನ್ನು ಹೊಂದಿದಂಥ ಪ್ರಕರಣ ಇದು. ಅಕ್ರಮ ಆಸ್ತಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನು ನೀಡಿದ್ದಾರೆ. ನಮಗೆ ಆ ದೂರು ಬಂದಿದೆ, ಇದರ ಕುರಿತಾಗಿ ನಾವು ತನಿಖೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ CBIನೂ ಹೇಳುತ್ತೆ. ಆಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಹೇಳುತ್ತೆ. ಹೇಳಿದ ಮೇಲೆ ಜಡ್ಜ್ ಹೇಳ್ತಾರೆ, ನೋಡಿ, ಒಬ್ಬ ವ್ಯಕ್ತಿ ಅಕ್ರಮ ಆಸ್ತಿ ಹೊಂದಿದ ಸಂದರ್ಭದಲ್ಲಿ, ಆತ ಆರ್ಥಿಕ ಅಪರಾಧ ಮಾಡಿದ ಸಂದರ್ಭದಲ್ಲಿ ಕೋರ್ಟು ಅದಕ್ಕೆ ನಿರ್ದೇಶನ ಕೊಡಬೇಕಾದ ಅಗತ್ಯತೆ ಇರೋದಿಲ್ಲ. ಟಿಪ್ಪಣಿಯಲ್ಲಿ ಹೇಳೋದು ಇದು ಕೋರ್ಟು. ನೀವು ಅವರಿಗೆ ನಿರ್ದೇಶನವನ್ನು ಕೊಟ್ಟು ಕೋರ್ಟ್ನಿಂದ ಅವರು ಆಮೇಲೆ ತನಿಖೆ ಮಾಡಿ ಅಂತಲ್ಲ. ಈ ದೇಶದಲ್ಲಿ ಸ್ವಾಯತ್ತ ಸಂಸ್ಥೆಗಳಾದಂಥ CBI ಆಗಲಿ ED ಆಗಲಿ ಎಲ್ಲಿಯೋ ಈ ರೀತಿ ಅಪರಾಧ ಆದ ಸಂದರ್ಭದಲ್ಲಿ ನೀವು ಇದನ್ನು ಪರಿಗಣನೆ ತೆಗೆದುಕೊಂಡು ಇದರ ತನಿಖೆಯನ್ನು ನಡೆಸಬೇಕು. ಈಗ ಬಂದಿರುವಂಥ ದಾಖಲಾತಿಗಳನ್ನ ಇಟ್ಕೊಂಡು ನೀವು ತನಿಖೆ ಮಾಡಲಿಕ್ಕೆ ಸಾಧ್ಯವಾ ಅಂತ ಅವರ ವಕೀಲರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಆವಾಗ ಆ CBIನ ವಕೀಲರು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಕೀಲರು ಹೇಳ್ತಾರೆ, ಹೌದು, ಈಗಿರುವಂಥ ದಾಖಲೆಗಳ ಸತ್ಯಾಸತ್ಯತೆಯನ್ನು ನಾವು ಪರಿಶೀಲನೆ ಮಾಡಿ ಇದನ್ನು ತನಿಖೆಗೆ ತೆಗೆದುಕೊಳ್ಳಬೇಕು ಬೇಡವೋ ಅನ್ನೋದು ತೀರ್ಮಾನ ಮಾಡ್ತೀವಿ. ಅದಕ್ಕೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು. ದಿನಾಂಕವನ್ನು ಮುಂದೂಡಲಾಗತ್ತೆ. ಮೇ 12ಕ್ಕಿದ್ದಂಥ ವಿಚಾರಣೆ ನಡೆದ ಸಂದರ್ಭದಲ್ಲಿ ಅದನ್ನು ತೀರ್ಪನ್ನು ಕಾಯ್ದಿರಿಸಲಾಗತ್ತೆ. ಮೊನ್ನೆ ಮೇ 14ನೇ ತಾರೀಕು ಜಡ್ಜ್ಗಳು ರಾಜೇಶ್ ಚೌಹಾಣ್ ಮತ್ತು ಜಸ್ಟಿಸ್ ಜಫೀರ್ ಅವರು ಹೇಳ್ತಾರೆ, 8 ವಾರಗಳ ಗಡುವನ್ನು ನೀಡ್ತೀನಿ. ಆ 8 ವಾರಗಳಲ್ಲಿ ನೀವು CBI, ED ಇಬ್ಬರು ಇದರ ತನಿಖೆಯನ್ನು ನಡೆಸಬೇಕು. ಇದರಲ್ಲಿ ಬೇರೆ 4 ಸಂಸ್ಥೆಗಳನ್ನ ಆ್ಯಡ್ ಮಾಡಲಾಗಿದೆ. ಒಂದು SFIO ಅಂತ. SFIO ಅಂತಂದರೆ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್, ಇವರಿಗೂ ನೋಟಿಸನ್ನು ಜಾರಿ ಮಾಡಲಾಗಿದೆ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೇಡಿಂಗ್ ಅಂದರೆ DOPT ಅನ್ನುವಂಥ
ಇಲಾಖೆ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಆಮೇಲೆ ರೆವಿನ್ಯೂ ಕೇಂದ್ರ ಆದಾಯ ಇಲಾಖೆ ಕಂದಾಯ ಇಲಾಖೆ ಕೇಂದ್ರ ಕಂದಾಯ ಇಲಾಖೆಗೆ ನೋಟಿಸನ್ನು ಜಾರಿ ಮಾಡಲಾಗಿದೆ. ಜೊತೆಗೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇವರಿಗೆ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿದೆ. ಇವರು ಈಗ ಇದರ ತನಿಖೆಯನ್ನು ನಡೆಸಿ 8 ವಾರಗಳಲ್ಲಿ ಕೋರ್ಟ್ಗೆ ಹೇಳಬೇಕು. ಕೋರ್ಟು ಟಿಪ್ಪಣಿಯಲ್ಲಿ ಇನ್ನೊಂದು ಮಾತು ಹೇಳುತ್ತೆ, ಈ ತನಿಖೆ ನಡೆಸಲಿಕ್ಕೆ ಕೋರ್ಟಿನಿಂದ ಅನುಮತಿಯನ್ನು ಪಡೆಯಬೇಕಾಗಿಲ್ಲ. ಅನುಮತಿ ಪಡೆಯದೇ ಇಂಥ ಸಂದರ್ಭಗಳು ಇಂಥ ಪ್ರಕರಣಗಳು ಬಂದ ಸಂದರ್ಭದಲ್ಲಿ ತನಿಖೆಗೆ ಅದನ್ನು ಎತ್ತುಕೊಂಡು ತನಿಖೆ ಮಾಡಬೇಕಾದ ಜವಾಬ್ದಾರಿ ಆಯಾ ಸಂಸ್ಥೆಗಳಿಗಿರುತ್ತೆ. ಒಂದು ವೇಳೆ ನೀವು ತನಿಖೆ ಮಾಡಿದ ಮೇಲೆ ಇದು ಪ್ರಕರಣದ ತನಿಖೆಗೆ ಯೋಗ್ಯವಿಲ್ಲ ಅಂತಾದರೆ ಆವಾಗ ಇದರ ಕುರಿತು ವಿಚಾರಣೆ ನಡೆಸೋಣ. ಆವಾಗ ಕಕ್ಷಿದಾರ ಯಾರಿದ್ದಾರೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಯಾಕೆ ಇದನ್ನು ನಾವು ವಿಚಾರಣೆಗೆ ಎತ್ತುಕೊಂಡು ಈತನ ಅಕ್ರಮ ಆಸ್ತಿಯ ಬಗ್ಗೆ, ಅಂದರೆ ಅಘೋಷಿತ ಆಸ್ತಿ, ಅನ್ಡಿಸ್ಕ್ಲೋಸ್ಡ್ ಪ್ರಾಪರ್ಟೀಸ್ ಅಂತೇಳಿ ಅದರ ಬಗ್ಗೆ ನಾವು ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಮತ್ತು CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇತರೆ ಇಲಾಖೆಗಳಿಗೆ ನಾವು ನಿರ್ದೇಶನವನ್ನು ನೀಡಿ ಈ ತನಿಖೆಗೆ ಮುಂದುವರಿಸುವಂತೆ ಕೇಳ್ಕೋಬೇಕಾಗತ್ತೆ. ಆದ್ದರಿಂದ ಇದನ್ನು ಜುಲೈ 20ಕ್ಕೆ ಈ ದಿನಾಂಕವನ್ನು ಮುಂದೂಡಲಾಗಿದೆ. ಜುಲೈ 20 ಒಳಗಾಗಿ CBI ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗಳು ಇದರ ಕುರಿತು ವಿಚಾರಣೆಯನ್ನು ನಡೆಸಬೇಕು. ಇದರ ಮಧ್ಯೆ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ. ಅದೇನಪ್ಪ ಅಂತಂದರೆ, ಭಾರತೀಯ ಜನತಾ ಪಾರ್ಟಿ ಸಂಬಿಟ್ ಪಾತ್ರ ಅವರು ಮೊನ್ನೆ 13ನೇ ತಾರೀಕು ಸಂಜೆ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸದ ಕುರಿತು ಮಾಹಿತಿ ನೀಡಬೇಕು. ದೇಶವನ್ನು ವಂಚಿಸಿ, ಅಂದರೆ ಮರೆಮಾಡಿ, ದೇಶದ ಜನತೆಗೆ ಮರೆಮಾಚಿ ವಿದೇಶ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಆ ಪ್ರವಾಸದ ಕುರಿತು ಮಾಹಿತಿಯನ್ನು ಕೊಡ್ತಾ ಇಲ್ಲ ಮತ್ತು ಅದಕ್ಕಾದ ವೆಚ್ಚದ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಒಬ್ಬ ಸಂಸತ್ ಸದಸ್ಯರಾದ ಅವರು 2024ರ ಅಫಿಡೇವಿಟ್ನಲ್ಲಿ ಕೇವಲ 11 ಕೋಟಿ ಅಂತ ತಮ್ಮ ಆದಾಯವನ್ನು ತೋರಿಸಿದವರು ಅವರು ಖರ್ಚು ಮಾಡ್ತಾ ಇರುವ ರೀತಿಯನ್ನು ನೋಡಿದರೆ ಅದು ಇದರನ್ನು 10 ಪಟ್ಟು ಜಾಸ್ತಿ ದುಡ್ಡು ಖರ್ಚು ಮಾಡಿರುವಂಥ ಎಲ್ಲ ದಾಖಲೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರೈಮಾಫಸಿ ಬೆಳವಣಿಗೆಗಳು ಗೋಚರಿಸ್ತಾ ಇದ್ದಾವೆ. ಆದ್ದರಿಂದ ರಾಹುಲ್ ಗಾಂಧಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದ್ದಾರೆ. ನೋಡಿ, ಅವ್ರು ಹೇಳಿರೋ ವಿಚಾರಗಳನ್ನು ಹೇಳ್ತೇನೆ. ಟ್ರೇಸಬಲ್ ಟ್ರಿಪ್ಸ್ ಆಫ್ ರಾಹುಲ್ ಗಾಂಧಿ, ಅಂದರೆ ಗೊತ್ತಿದ್ದು ಆತ ಹೋಗಿರುವಂಥ ಒಟ್ಟು ಟ್ರಿಪ್ಗಳು ಈ 2 ದಶಕದ ಅವಧಿಯಲ್ಲಿ ಫಾರಿನ್ ಟ್ರಿಪ್ಸು ಇವ್ರದ್ದು 54 ಇದ್ದಾವೆ. ಈ 54ರಲ್ಲಿ ಇಟಲಿ ಇದೆ, ಲಂಡನ್ ಇದೆ, ನ್ಯೂಯಾರ್ಕ್ ಇದೆ, ಬರ್ಲಿನ್ ಇದೆ, ವಿಯೆಟ್ನಾಂ ಇದೆ, ಕಾಂಬೋಡಿಯಾ ಇದೆ, ಕತಾರ್ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ಮಾಲ್ಡೀವ್ಸ್ ಇದೆ, ಬಹರೇನ್, ಸಿಂಗಪೂರ್, ಥೈಲ್ಯಾಂಡ್ ಮತ್ತು ಇತ್ತೀಚೆಗೆ ಹೋಗಿ ಬಂದಂಥ ಒಮಾನ್ ಪ್ರವಾಸ. 2004ರಿಂದ 2026ರವರೆಗೂ ಇವರು ಖರ್ಚು ಮಾಡಿದ ವಿದೇಶ ಪ್ರವಾಸಕ್ಕೆ ಖರ್ಚು ಮಾಡಿದ ದುಡ್ಡು 60 ಕೋಟಿ ರೂಪಾಯಿಗಳು. ಫಾರ್ಮ್ ನಂಬರ್ 26ರ ಅಫಿಡೇವಿಟ್ ಪ್ರಕಾರ ಇವರು ತಮ್ಮ ಆದಾಯವನ್ನು ಕೇವಲ 11 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಹೀಗೆ 11 ಕೋಟಿ ಡಿಕ್ಲೇರ್ ಮಾಡಿಕೊಂಡ ಮನುಷ್ಯ 60 ಕೋಟಿ ರೂಪಾಯಿಗಳ ವಿದೇಶ ಪ್ರವಾಸವನ್ನು ಹೇಗೆ ಮಾಡಿದರು? ಪಾಯಿಂಟ್ ನಂಬರ್ 1, ಯಾವುದೇ ವ್ಯಕ್ತಿ ಸಾಂವಿಧಾನಿಕ ಹುದ್ದೆಯಲ್ಲಿದ್ದ ಸಂದರ್ಭದಲ್ಲಿ ಆತ ತನ್ನ ವಿದೇಶ ಪ್ರವಾಸ ಮಾಡುವಾಗ ವಿದೇಶದ ಸತ್ಕಾರವನ್ನು ಅವರ ಖರ್ಚು ವೆಚ್ಚದಲ್ಲಿ ವಿದೇಶ ಪ್ರವಾಸ ಮಾಡುವ ಹಾಗಿಲ್ಲ. ಒಂದು ವೇಳೆ ಹಾಗೆ ಮಾಡೋದಾಗಿದ್ದರೆ ಆತ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನಿಂದ ಅನುಮತಿಯನ್ನು ಪಡೆಯಬೇಕು. ಒಂದು ವೇಳೆ ಈಗ ನಾನೊಬ್ಬ MP ನೋ ಅಥವಾ ನಾನು ಪ್ರತಿಪಕ್ಷದ ನಾಯಕನೋ ಇದ್ದರೆ ನಾನು ಯಾವುದೋ ಒಂದು ದೇಶಕ್ಕೆ ಚೈನಾಗೆ ಹೋಗ್ತೇನೋ ಅಥವಾ ಮೊನ್ನೆ ಹೋದಂಥ ಒಮಾನ್ಗೆ ಹೋಗ್ತೇನೋ ಅಥವಾ ಇನ್ಯಾವುದೋ ಥೈಲ್ಯಾಂಡ್ ಹೋಗ್ತೇವೆ, ಯಾವುದೋ ಹೋಗುವಂಥ ಸಂದರ್ಭದಲ್ಲಿ ಅವರು ನನಗೆ ಟಿಕೆಟ್ ಕೊಟ್ಟು ಅವರು ನನಗೆ ವಿಶೇಷ ವಿಮಾನ ಕಳಿಸಿ ಎಲ್ಲ ಮಾಡಿ ಕರೆಸ್ಕೋತಾ ಇದ್ದಾರೆ ಅಂತ ಆದರೆ ನಾನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಮೊದಲು ಇದರ ಮಾಹಿತಿಯನ್ನು ಕೊಡಬೇಕು. ಇಂಥ ದೇಶದ ಇಂಥ ವ್ಯಕ್ತಿ, ಇಂಥ ಆರ್ಗನೈಜೇಷನ್ಗಳು ನನಗೆ ಆಹ್ವಾನವನ್ನು ನೀಡಿದವೆ, ಅದರ ಸಂಪೂರ್ಣ ಖರ್ಚು ವೆಚ್ಚವನ್ನು ಆ ಸಂಸ್ಥೆಗಳೇ ಭರಿಸ್ತವೆ, ಆ ದೇಶದ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಆ ದೇಶದ ಖಜಾನೆ ಮೂಲಕ ಖರ್ಚು ಮಾಡಲಿಕ್ಕೆ ಸಿದ್ಧ ಇದ್ದಾವೆ, ಇದಕ್ಕೆ ನನಗೆ ಅನುಮತಿಯನ್ನು ನೀಡಿ, ಇದನ್ನು ನಾನು ಮಾಹಿತಿಯಾಗಿ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೋಮ್ ಅಫೇರ್ಸ್ಗೆ ಪತ್ರ ಬರೀಬೇಕು. ಇಂಥ ಯಾವುದೇ ಶಿಷ್ಟಾಚಾರವನ್ನು ರಾಹುಲ್ ಗಾಂಧಿ ಪಾಲಿಸಿಲ್ಲ ಅಂತ ಸಂಬಿಟ್ ಪಾತ್ರ ಹೇಳ್ತಾರೆ. ಎರಡನೇದಾಗಿ 2015ರಲ್ಲಿ ಇವರು ಸೌತ್ ಈಸ್ಟ್ ಏಷ್ಯಾದ ಪ್ರವಾಸವನ್ನು ಮಾಡಿದ ಸಂದರ್ಭದಲ್ಲಿ ಇವರು ಮಾಡಿರುವಂಥ ಖರ್ಚಿನ ಬಾಬ್ತು ಒಟ್ಟು ಖರ್ಚು ಅಂದರೆ 4.5 ಕೋಟಿ ರೂಪಾಯಿಗಳು. ಈ 4.5 ಕೋಟಿ ರೂಪಾಯಿ 2015ರಲ್ಲಿ ಇವರು ಖರ್ಚು ಮಾಡುವ ಸಂದರ್ಭದಲ್ಲಿ ಇವರು ಕೊಟ್ಟಂಥ ಅಫಿಡೇವಿಟ್ನಲ್ಲಿ, ಅಂದರೆ ಫಾರ್ಮ್ ನಂಬರ್ 26 ಪ್ರಕಾರ ಅವ್ರು ಹೇಳಿದ ಪ್ರಕಾರ ಅವಾಗ ಇವರ ಆದಾಯ 86,55,000 ರೂಪಾಯಿ ಇತ್ತು. 87 ಲಕ್ಷ ಅನ್ಕೊಂಡು 87 ಲಕ್ಷ ರೂಪಾಯಿ ಆದಾಯ ಇದ್ದ ವ್ಯಕ್ತಿ 4.5 ಕೋಟಿ ರೂಪಾಯಿಗಳ ವಿದೇಶ ಪ್ರವಾಸವನ್ನು ಹೇಗೆ ಮಾಡಿದರು? ಅದಾದ ಮೇಲೆ
ಸೆಪ್ಟೆಂಬರ್ 2025ರಲ್ಲಿ CRPF ಸ್ವತಃ ಹೇಳುತ್ತೆ ಇವರ ಭದ್ರತೆ ನಮ್ಗೆ ಭಾಳ ದೊಡ್ಡದಾದಂಥ ಆಪತ್ತಾಗಿ ಪರಿಣಮಿಸಿದೆ, ವಿಪತ್ತಾಗಿ ಪರಿಣಮಿಸಿದೆ. ಏಕೆಂದರೆ ನಮಗೆ ಗೊತ್ತಿಲ್ಲದೆ ಇವರು ವಿದೇಶ ಪ್ರವಾಸ ಮಾಡ್ತಾರೆ. ನಾಳೆ ಇವ್ರಿಗೆ ಏನಾದರೂ ತೊಂದರೆ ಆದ ಸಂದರ್ಭದಲ್ಲಿ ಅದಕ್ಕೆ ಉತ್ತರದಾಯಿಯಾಗಿ ನಾವು ನಿಲ್ಲಬೇಕಾಗತ್ತೆ. ಇವರು 2025ರಲ್ಲಿ ಇವರು ಮಾಡಿದಂಥ 1 ವರ್ಷದ ಪ್ರಯಾಣದ ಒಟ್ಟು ಸಂಖ್ಯೆ ಅನ್ಡಿಕ್ಲೇರ್ಡ್, ಅಂದರೆ ಘೋಷಿತವಲ್ಲದ ಪ್ರಯಾಣಗಳ ಸಂಖ್ಯೆ 6 ಪ್ರಯಾಣಗಳನ್ನು ಇವರು ವಿದೇಶ ಪ್ರವಾಸ ಮಾಡಿದ್ದಾರೆ. ಆದ್ದರಿಂದ ಈ ರೀತಿ ಪ್ರವಾಸಗಳನ್ನು ಮಾಡದಂತೆ ಗೃಹ ಸಚಿವಾಲಯ ಅವರಿಗೆ ನೋಟಿಸ್ ಕೊಡಬೇಕು ಅಂತ CRPF ತನ್ನ ಜವಾಬ್ದಾರಿಯನ್ನು ಅವತ್ತೇ ಹೇಳಿಬಿಟ್ಟಿದೆ. ನನ್ನ ಕಡೆ ಆಗಲ್ಲ ಇವ್ನು ನೋಡ್ಕೊಳ್ಳಿಕ್ಕೆ, ಇವ್ರು ಇಷ್ಟ ಬಂದಂಗೆ ಓಡಾಡ್ತಾ ಇದ್ದಾರೆ, ಇವ್ರ ಭದ್ರತೆಯನ್ನು ನೋಡ್ಕೊಂತಂದ್ರೆ ನಾವು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಮನುಷ್ಯಕ್ಕೆ ಭಾಳ ಮಜಾ ಇದೆ. ಹೆಂಗೆ ಅಂದರೆ ತನ್ನ ಭದ್ರತಾ ಸಿಬ್ಬಂದಿಯನ್ನು ಇಲ್ಲಿಂದ ಒಂದು ಸಣ್ಣ ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿಂದ 3-3.5 ತಾಸು ಇರುತ್ತೆ ದುಬೈವರೆಗೂ ಭದ್ರತಾ ಸಿಬ್ಬಂದಿ ಬಂದ ತಕ್ಷಣ ಈತ ಭದ್ರತಾ ಸಿಬ್ಬಂದಿಯನ್ನು ಬಿಟ್ಬಿಡ್ತಾರೆ. ಅಲ್ಲಿಂದ ಒಂದು ವಿಶೇಷ ವಿಮಾನ ಬರುತ್ತೆ. ಆ ವಿಶೇಷ ವಿಮಾನದಲ್ಲಿ ಇವರು ಎಲ್ಲಿ ಹೋಗ್ತಾರೋ ನಿಗೂಢವಾದ ವಿಲಕ್ಷಣವಾದಂಥ ಯಾವುದೋ ಒಂದು ಬೇರೆ ಜಾಗಕ್ಕೆ ಇವರು ಅಲ್ಲಿಂದ ತೆರಳುತ್ತಾರೆ. ಅದರ ಮಾಹಿತಿ ಎಲ್ಲಿಯೂ ಲಭ್ಯ ಆಗೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಡಾನ್ಸ್ ಬಾರ್ನಲ್ಲಿಯೋ, ಡಿಸ್ಕೋಥೆಕ್ನಲ್ಲಿಯೋ ಅಥವಾ ಯಾವುದೋ ಒಂದು ಕೆಫೆಯಲ್ಲಿಯೋ ಇವರೊಂದು ಕ್ಯಾಪ್ ಹಾಕ್ಕೊಂಡು ಕದ್ದು ಓಡಾಡುವ ರೀತಿಯಲ್ಲಿ ಇವರು ಓಡಾಡುವಂಥ ವಿಡಿಯೋಗಳು ಎಲ್ಲ ಕಡೆ ಹರಿದಾಡ್ತಾ ಇರ್ತವೆ. ಅಂದರೆ ಈ ವ್ಯಕ್ತಿ ಅಘೋಷಿತವಾಗಿ ದೇಶದ ಹಿತರಕ್ಷಣೆಗೆ ವಿರುದ್ಧವಾಗಿ ಏನಾದರೂ ಸಂಚು ಮಾಡ್ತಾ ಇದ್ದಾರೆ ಅನ್ನುವುದರ ಕುರಿತಾಗಿ ತನಿಖೆಯಾಗಬೇಕಾದಂಥ ಅಗತ್ಯತೆ ಒಂದು. ಏಕೆಂದರೆ ಈತ ಒಬ್ಬ ಸಂಸತ್ ಸದಸ್ಯ, ಜೊತೆಗೆ ವಿಪಕ್ಷದ ನಾಯಕ. ಒಬ್ಬ ವ್ಯಕ್ತಿಯಿಂದ ದೇಶದ ಭದ್ರತೆಗೆ ಕುತ್ತು ಇರುವುದಾದರೆ ಅದರ ಕುರಿತಾಗಿ ತನಿಖೆ ನಡೆಸಬೇಕಾದದ್ದು ಅನಿವಾರ್ಯ. ಎರಡನೇದು, 2 ಪ್ರಕರಣಗಳು ಇಲ್ಲಿ ತಳಕ್ಕೆ ಹಾಕ್ಕೊಂಡಿದೆ. ಒಂದು, ವಿಘ್ನೇಶ್ ಶಿಶಿರ್ ಹೇಳಿದಂಥ ಅಕ್ರಮ ಆಸ್ತಿ ಪ್ರಕರಣ. ಇವ್ರು ಮಾಡ್ಕೊಂಡಿದ್ದ ಅಘೋಷಿತ ಅನ್ಡಿಸ್ಕ್ಲೋಸ್ಡ್ ಪ್ರಾಪರ್ಟಿ ಅಂತ ಏನು ಹೇಳ್ತೀವಲ್ಲ, ಆ ಪ್ರಾಪರ್ಟಿ ಕುರಿತಾದಂಥ ತನಿಖೆಯಾಗಬೇಕಾಗಿದೆ. ಅದರ ಪ್ರಕಾರ ಇವರಲ್ಲಿ ಅಂದಾಜು ನೀವು ಕೇಳಿಬಿಟ್ರೆ ಗಾಬರಿ ಆಗಿಬಿಡ್ತಿರೋದು. ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ನೀವು ಸುಳ್ಳು ಅನ್ನೋದು ನನಗೆ ಗೊತ್ತಿಲ್ಲ. ಇವರ ಬಳಿ ಕನಿಷ್ಠ ಎಂದರೂ $10 ಟ್ರಿಲಿಯನ್ ಆಸ್ತಿಗಳಿದ್ದಾವೆ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿದ್ದಾವೆ ಅಂತ. ಆ ಆಸ್ತಿ 1 ಟ್ರಿಲಿಯನ್ ಅಂದರೆ 86 ಲಕ್ಷ ಕೋಟಿ ರೂಪಾಯಿಗಳು. ಹಾಗೆ $10 ಟ್ರಿಲಿಯನ್ ದುಡ್ಡು ಈತನ ಬಳಿ ಇದೆ ಅನ್ನೋದಾದರೆ ಈತನ ಆದಾಯ ಹೇಗೆ ಬಂತು, ಇದನ್ನು ಯಾರು ಸ್ಪಾನ್ಸರ್ ಮಾಡಿದರು, ಎಲ್ಲಿಂದ ದುಡ್ಡು ಬರುತ್ತೆ, ಇದ್ರ ಕುರಿತಾದಂಥ ಸ್ಪಷ್ಟವಾದ ಮಾಹಿತಿ ಬರಬೇಕಾದ ಅನಿವಾರ್ಯತೆ ಇರುತ್ತೆ. ಈ ಮಧ್ಯೆ ಈತ ಮಾಡಿರುವಂಥ ಆಸ್ತಿಯಲ್ಲಿ ಅಂತ ಹೇಳ್ತೇನೆ, ಹ್ಯಾಂಪ್ಶೈರ್ನಲ್ಲಿ ಈತ ಒಂದು ವಿಲ್ಲಾವನ್ನು ಹೊಂದಿದ್ದಾರೆ, ಲಂಡನ್ನಲ್ಲಿ ಒಂದು ನಿವಾಸ ಇದೆ, ಇಟಲಿಯಲ್ಲಿ ಪ್ರಾಪರ್ಟಿ ತೆಗೆದುಕೊಂಡಿದ್ದಾರೆ, ಲಂಡನ್ನಲ್ಲಿ ಬ್ಯಾಕ್ಸಾಪ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇತ್ತು, ಅದನ್ನು ಇದನ್ನು ಮಾಡಿದರು, ಲಿಕ್ವಿಡೇಟ್ ಮಾಡಿದರು, ಇನ್ನೊಂದು ಕಂಪನಿ ಇವರಿಗೆ ಸೇರಿದಂಥದ್ದಿದೆ. ಹೀಗಾಗಿ ಇವರ ಒಟ್ಟು ಆಸ್ತಿಗಳನ್ನು ಎಲ್ಲೆಲ್ಲಿ ಏನೇನಿದ್ದಾವೆ ಅನ್ನೋದ್ರ ಕುರಿತಾಗಿ ಸರಿಯಾದ ತನಿಖೆ ಆಗಬೇಕು ಅಂತ ಸಂಬಿಟ್ ಪಾತ್ರ ರಾಹುಲ್ ಗಾಂಧಿಗೆ ನೇರವಾಗಿ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ತಾರೆ. ರಾಹುಲ್ ಗಾಂಧಿ ಆಗಲಿ ಅವರ ಚೇಲಾಗಳಾಗಲಿ ಒಬ್ಬರೂ ಇಲ್ಲಿಯವರೆಗೂ ಉತ್ತರ ಕೊಟ್ಟಿಲ್ಲ. ಇದಕ್ಕೆ ಪೂರಕವಾಗಿ ಈ ಕಡೆ ವಿಘ್ನೇಶ್ ಶಿಶಿರ್ ಅವರು ಅಲಹಾಬಾದ್ ಹೈಕೋರ್ಟ್ ಮೂಲಕ ಆರ್ಡರ್ ಮಾಡಿಸಿದ್ದಾರೆ, ED ಮತ್ತು CBI ಮೂಲಕ. ಈಗ ಈ ಜುಲೈ 20 ಅಂದರೆ 8 ವಾರದ ಗಡುವನ್ನು ನೀಡಲ್ಲ. ಜುಲೈ 20 ಒಳಗಾಗಿ ಅನಿವಾರ್ಯವಾಗಿ CBI ಮತ್ತು EDಗಳು ಇದರ ಕುರಿತು ಸಂಪೂರ್ಣವಾದ ತನಿಖೆಯನ್ನು ಮಾಡಲೇಬೇಕು. ಯಾವುದರ ಕುರಿತು ತನಿಖೆ? ಆಮೇಲೆ 2 ವಿಷಯಗಳನ್ನು ವಿಘ್ನೇಶ್ ಶಿಶಿರ್ ಹೇಳಿದರು. ಒಂದು, ನನ್ನ ಭದ್ರತೆಗೆ ಭಾಳ ದೊಡ್ಡದಾದಂಥ ಸಮಸ್ಯೆ ಇದೆ, ಆದ್ದರಿಂದ ನನಗೆ Z+ ಸೆಕ್ಯೂರಿಟಿಯ ಅಗತ್ಯತೆ ಇದೆ, ನನ್ನನ್ನು ಯಾವಾಗ ಬೇಕಾದ್ರೂ ಕೊಂದು ಹಾಕುವಂಥ ಸಾಧ್ಯತೆ ಇರುತ್ತೆ, ಪ್ರಾಣ ಬೆದರಿಕೆ ಇದೆ ನನಗೆ, ನಾನು ಯಾರಿಗೂ ಕೈಗೆ ಸಿಗಲಾರ್ದ ಹಾಗೆ ಓಡಾಡಬೇಕಾದ ಅನಿವಾರ್ಯತೆ ಇದೆ. ಒಂದು. ಎರಡನೇದು, ನಾನು ಕೋರ್ಟಿಗೆ ಏನು ನೀಡಿರುವಂಥ ದಾಖಲೆಗಳಿದಾವಲ್ಲ, ಈ ಅವರ ಆಸ್ತಿಗೆ, ರಾಹುಲ್ ಗಾಂಧಿ ಅವರ ಆಸ್ತಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳಿದಾವಲ್ಲ, ಇದನ್ನು ಜತನ ಮಾಡುವ, ಕಾಪಾಡುವ ಜವಾಬ್ದಾರಿ ಕೋರ್ಟಿನಿದೆ, ಅದನ್ನು ತಾವು ದಯವಿಟ್ಟು ಮಾನ್ಯ ಆನರೇಬಲ್ ಜಸ್ಟಿಸ್ಗಳು ಒಪ್ಕೋಬೇಕು ಅಂತ ಹೇಳ್ತಾರೆ. ಅವಾಗ ಆನರೇಬಲ್ ಜಸ್ಟಿಸ್ ಹೇಳ್ತಾರೆ, ಇಲ್ಲ, ನೀವೇನು ಕೊಟ್ಟಿದ್ರಿ ಈ ಆಸ್ತಿಯ ದಾಖಲೆಗಳು ನಮ್ಮ ಜವಾಬ್ದಾರಿ ಅಂತೇಳಿ ಅದನ್ನು ಸೀಲ್ ಮಾಡಲಾಗುತ್ತೆ. ಸೀಲ್ ಮಾಡಿ ಇದರ ನಿರ್ದೇಶನವನ್ನು ನೀಡಿ ಈಗ ಎನ್ಕ್ವೈರಿಗೆ ಹಾಕಲಾಗಿದೆ. ಒಂದು ಕಡೆ ಪೌರತ್ವದ ಪ್ರಕರಣ ಇನ್ನೂ ನೆನಗುದಿಗೆ ಬಿದ್ದದ್ದು. ಅದು ಯಾವಾಗ ಅಂದರೆ ಏಪ್ರಿಲ್ 17ನೇ ತಾರೀಕು ಸುಭಾಷ್ ವಿದ್ಯಾರ್ಥಿ ಅಂತ ಆನರೇಬಲ್ ಜಸ್ಟಿಸ್ಸು ಅವರು FIR ದಾಖಲು ಮಾಡಿ ಅಂತ ಆರ್ಡರ್ ಮಾಡಿಬಿಟ್ರು. ಅದು ವೆಬ್ಸೈಟಲ್ಲಿ ಅಪ್ಲೋಡ್ ಆಗಬೇಕು ಕಂಪ್ಯೂಟ್ರಿಗೆ. 18ನೇ ತಾರೀಕು ಬರ್ತಾರೆ, ಇಲ್ಲ ಒಂದು ಸ್ವಲ್ಪ ಲೋಪ ಆಗಿದೆ, ರಾಹುಲ್ ಗಾಂಧಿಗೆ ಒಂದು ನೋಟಿಸ್ ಕೊಡಬೇಕಾಗಿತ್ತು, ನೋಟಿಸ್ ಕೊಡಲಾರ್ದೆ FIR ಹಾಕೋದು ತಪ್ಪಾಗತ್ತೆ, ಆದ್ದರಿಂದ ನನ್ನ ಹಿಂದಿನ ತೀರ್ಪೇನಿದೆ ಅದನ್ನು ತಡೆ ಹಿಡಿತೀನಿ ಅಂತ ಹೇಳ್ತಾರೆ. ಅಷ್ಟಕ್ಕೆ ಬಿಡೋದಿಲ್ಲ ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿಯವರು, ನಾನು ಈ ಪ್ರಕರಣದಿಂದ ಹಿಂದೆ ಸರಿತೇನೆ, ರೆಕ್ಯೂಸಮ್. ಹೀಗಾಗಿ ಸ್ವತಃ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೇ ರಾಹುಲ್ ಗಾಂಧಿ ಕುರಿತು ತನಿಖೆ ನಡೆಸಲಿಕ್ಕೆ ಹಿಂದೇಟು ಹಾಕೋದು, ಮುಜುಗರ ಪಡೋದು,
ಇದರಿಂದ ಏನು ಆಪತ್ತು ಸಂಭವಿಸ್ಬಿಡ್ತದೋ ಅಂತ ಭಾವಿಸೋದು ಇದೆಯಲ್ಲ ಪ್ರಜಾಪ್ರಭುತ್ವಕ್ಕೆ ಯೋಗ್ಯವಾಯಿದು ಮಾರಕ ಅಲ್ವಾ ಅನ್ನೋದು ಮೊದಲೇ ಪ್ರಶ್ನೆ. ಎರಡನೇದು, ಇಂಥದ್ದೊಂದು ನಿರಂತರವಾದಂಥ ದುಸ್ಸಾಹಸವನ್ನು ಮಾಡ್ತಾ ಇದ್ದಾರಲ್ಲ ವಿಘ್ನೇಶ್ ಶಿಶಿರ್, ಅದು ಕನ್ನಡಿಗ, ಅದಕ್ಕೆ ಅವರಿಗೆ ನಾವು ಅಭಿನಂದನೆಯನ್ನು ಹೇಳಬೇಕು. ಏನಾಗುತ್ತೆ ಜುಲೈ 20ಕ್ಕೆ ನೋಡೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.